ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಸಂಘರ್ಷ ಸದ್ಯ ಕುತೂಹಲದ ಘಟ್ಟಕ್ಕೆ ಬಂದು ತಲುಪಿದೆ. ಡಿಸಿಎಂ ಡಿಕೆಶಿ ಸದ್ಯ ದೆಹಲಿಯಲ್ಲಿದ್ದಾರೆ. ಅವರು ಇಡುವಂತ ಹೆಜ್ಜೆಯ ಬಗ್ಗೆ ಕುತೂಹಲಗಳು ಸೃಷ್ಟಿಯಾಗ್ತಾ ಇದೆ. ಆದರೆ ಡಿಸಿಎಂ ಅವರ ನಡೆಯ ಬಗ್ಗೆ ಇನ್ನೂ ಕೂಡ ನಿಗೂಢವಾಗೇ ಇದೆ. ನಿನ್ನೆಯಿಂದ ದೆಹಲಿಯಲ್ಲೇ ಅವರು ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲಿದ್ದು ಪಾರ್ಟಿಯ ಕೆಲಸ, ವಕೀಲರ ಕೆಲಸ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಪ್ರಮುಖರನ್ನ ಭೇಟಿಯಾಗುವಂತ ಉದ್ದೇಶವನ್ನ ಡಿಸಿಎಂ ಡಿಕೆಶಿ ಹೊಂದಿದ್ದಾರೆ. ಅದರಲ್ಲೂ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನ ಭೇಟಿಯಾಗಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಇವತ್ತೇನಾದರೂ ಅವಕಾಶ ಸಿಕ್ಕರೆ ಪ್ರಿಯಾಂಕಾ ವಾದ್ರಾ ಅಥವಾ ರಾಹುಲ್ ಗಾಂಧಿ ಇವರನ್ನ ಭೇಟಿಯಾಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ರಯತ್ನ. ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಬಯಸಿದ್ದಾರೆ. ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡ್ತಾರೆ ಅಂತ ಆದ್ರೆ ಯಾವಾಗ ಬಿಟ್ಟು ಕೊಡ್ತಾರೆ? ಎಷ್ಟು ದಿನ, ಇನ್ನೂ ಎಷ್ಟು ದಿನ ನಾನು ಕಾಯಬೇಕಾಗತ್ತೆ? ಅಥವಾ ಕುರ್ಚಿ ಬಿಟ್ಟು ಕೊಡ್ತಾರೋ ಇಲ್ವೋ? ಹಿಂದೆ ನಡೆದಂತ ಮಾತುಕತೆಯ ಸಂದರ್ಭದಲ್ಲಿ ಜೆಂಟಲ್ಮ್ಯಾನ್ ಅಗ್ರಿಮೆಂಟು ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯ ಹೇಳ್ಕೊಳ್ಳುತ್ತೆ. ಈ ಜೆಂಟಲ್ಮ್ಯಾನ್ ಅಗ್ರಿಮೆಂಟು ಜಾರಿಯಾಗಬೇಕು ಅಂತಾದರೆ ಯಾವತ್ತಿಂದ ಜಾರಿಯಾಗತ್ತೆ? 2.5 ವರ್ಷ ಕಳೆದು ಹೋಯಿತು. ದೇವರಾಜ ಅರಸರ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾಯಿತು. ಸದ್ಯ ಅವರು ಬಜೆಟ್ ಪ್ರಿಪರೇಷನ್ನಲ್ಲಿದ್ದಾರೆ, ಬಜೆಟ್ನ ಸಿದ್ಧತೆಯಲ್ಲಿದ್ದಾರೆ. 17ನೇ ಬಾರಿ ಬಜೆಟ್ ಮಂಡಿಸುವಂತ ಉತ್ಸಾಹದಲ್ಲಿದ್ದಾರೆ. ಇದರ ಮಧ್ಯೆ GBA ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಎಲೆಕ್ಷನ್ ಇದೆ. ಅದಾದ ನಂತರ ಸಾಲು ಎಲೆಕ್ಷನ್ಗಳು ಕರ್ನಾಟಕದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನಡೆಯುವಂಥ ಮುನ್ಸೂಚನೆ ಇದೆ. ಯಾವಾಗ ಅಧಿಕಾರ ಬಿಟ್ಟು ಕೊಡ್ತಾರೆ ಅಂತಾದರೆ ಗೊತ್ತಿಲ್ಲ. ಇದಕ್ಕೊಂದು ಸ್ಪಷ್ಟತೆ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಭಾವಿಸಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಭೇಟಿಯಾಗಬೇಕು ಅಂತ ಇವರು ಬಯಸಿದ್ದಾರೆ. ಭೇಟಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ? ಸಿಕ್ಕರೆ ಯಾರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗಬಹುದು? ರಕ್ಷತ್, ಈ ಬಾರಿಯ DCM DK ಶಿವಕುಮಾರ್ ಅವರ ದೆಹಲಿಯ ಪ್ರವಾಸ ಒಂದು ನಿರೀಕ್ಷೆ, ಎರಡನೇದು ಸಾಧ್ಯತೆ. ಇಷ್ಟರ ನಡುವೆಯೇ ಇರುವಂಥದ್ದು. ಯಾಕಂದರೆ ದೆಹಲಿಗೆ ಬಂದ ನಂತರ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ ವಿಚಾರ ಇರಲಿ ಅಥವಾ ಮಾಧ್ಯಮಗಳನ್ನು ಅಂದರೆ ಆಫ್ ದ ರೆಕಾರ್ಡ್ ಮಾತಾಡುವಂಥ ವಿಚಾರಗಳು ಇರಲಿ, ಭಾಳ ಸಾಫ್ಟ್ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಏನನ್ನು ಕೇಳಿದರೂ ಕೂಡ ಅವ್ರು ಹೇಳೋದು, ನಿಮಗೆ ತಿಳಿಸದೆ ನಾನೆಲ್ಲೂ ಹೋಗಲ್ಲ ಅನ್ನುವಂತಹ ಒಂದು ಲೈನ್ಗೆ ಬಂದಿರುವಂಥದ್ದು. ಹಾಗಾಗಿ ನಮಗೆ ಈ ಸಾರಿ ಈ ಪ್ರವಾಸ ಈ ಸಾರಿ ಏನು ಬಂದಿದ್ದೇನೆ ದೆಹಲಿಗೆ, ಹೈಕಮಾಂಡ್ನ ಪ್ರಮುಖ ನಾಯಕರು ಅಂದರೆ ಒಂದು ಪ್ರಿಯಾಂಕಾ ಗಾಂಧಿ ಅವರು, ವಾದ್ರಾ ಗಾಂಧಿ ಅವರನ್ನು ಭೇಟಿಯಾಗ ಬಹುತೇಕ ಅವರ ಜೊತೆ ನಿನ್ನೆ ಸಭೆಯಲ್ಲಿದ್ದರು. ಅಸ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಸಭೆಯಲ್ಲಿ ಇವರು ಕೂಡ ಹಿರಿಯ ವೀಕ್ಷಕರಾಗಿದ್ದಾರೆ. ಅವರು ಅಸ್ಸಾಂನ ಉಸ್ತುವಾರಿಯನ್ನು ಹೊತ್ಕೊಂಡಿರುವಂಥದ್ದು. ಆದರೆ ಇವರ ಜೊತೆ ಮಾತುಕತೆ ಆದರೂ ಏನನ್ನು ತಲುಪಿಸಬಹುದು ಅಷ್ಟನ್ನೇ ತಲುಪಿಸ್ತಾರೆ ಪ್ರಿಯಾಂಕಾ ಗಾಂಧಿ ಅನ್ನುವಂಥದ್ದು ಒಂದು ಕಡೆಯ ಕೇಳಿ ಬರ್ತಾ ಇರುವಂಥ ಮಾತು. ಎರಡನೇದು, ಯಾರು ಎಷ್ಟೇ ತಲುಪಿಸಿದರೂ ಕೂಡ ಸೋನಿಯಾ ಗಾಂಧಿ ಅವರು ಹೇಳಿರಲಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಹೇಳಲಿ, ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅನ್ನುವಂಥದ್ದು ಇಡೀ ಕಾಂಗ್ರೆಸ್ಗೆ ಗೊತ್ತು, ಕರ್ನಾಟಕದ ಕಾಂಗ್ರೆಸ್ಗೂ ಗೊತ್ತು, ಎಲ್ಲ ನಾಯಕರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ 1-1 ಸಿಕ್ಕರೆ ಅನ್ನುವಂಥದ್ರ ಮೇಲೆ ಇಡೀ ತಿರುವು ನಿಂತಿರುವಂಥದ್ದು. ಇವು ಪ್ರಯತ್ನಗಳಂತೂ ನಡೀತಾನೇ ಇದೆ. ಇನ್ಕ್ಲೂಡಿಂಗ್ CM ಟೀಮಿಂದಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಖಚಿತತೆ ಇಲ್ಲ. ಆದರೆ DCM ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ, ಕರೆಯಬಹುದು, ನಾನು ದೆಹಲಿಯಲ್ಲೇ ಇದ್ದೀನಿ, ನನ್ನ ನಾನು ಡೆಲ್ಲಿಯಲ್ಲಿರುವ ಮಾಹಿತಿಯನ್ನು ಕೊಡಲಾಗಿದೆ, ಹಾಗಾಗಿ ಕರೆಯಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಾದು ಕೂತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.